ಈ ಕಡೆ ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ. ನಮ್ಮ ಕಡೆ ತೋಟದಲ್ಲೆಲ್ಲ ಒಂದು ಕೀಟ ಇರುತ್ತೆ. ಆ ಕೀಟ ಈ ರೀತಿ ಕೀ 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 ಎನಿ ಟೈಮ್ ಕಿರ್ಚ್ತಾನೆ ಇರುತ್ತೆ. ಅದೆಲ್ಲ ಇರಲಿ. ಈಗ ಒಂದು ವಾಯ್ಸ್ ನೋಟ್ಸ್ ಕೇಳ್ತೀನಿ. ನಿಮಗೆ ಗೊತ್ತಿರ್ಬೋದು, ತಮಿಳ್ನಾಡಿನಲ್ಲಿ ರಿಧನ್ಯ ಎಂಬ ಹುಡುಗಿ ತೀರಿ ಹೋದಾಗ ಅವಳು ಏಕೆ ತೀರೋಗ್ಬೇಕಾಗಿತ್ತು, ಅವಳು ಯಾಕೆ ಆ ನಿರ್ಧಾರ ತೆಗಿಬೇಕಾಗಿತ್ತು? ಯಾಕೆಂದರೆ ಅವಳ ಮನೆಯಲ್ಲಿ ಅಂತಸ್ತಿಗೇನು ಕಡಿಮೆ ಇಲ್ಲ. ಅವಳ ಅಪ್ಪ ಅಮ್ಮ ಈಗ ಹೇಳ್ತಿದ್ದಾರೆ, ಅವನ ಬಿಟ್ಟು ಬಂದಿದ್ದರೆ ನಾವು ತುಂಬ ಚೆನ್ನಾಗಿ ನೋಡ್ತಿದ್ವಿ ಎಲ್ಲ. ಹಾಗಾದರೆ ಹಾಗೆಲ್ಲ ಇದ್ದ ಮೇಲೆ ಆ ಹುಡುಗಿ ಯಾಕೆ ಅಷ್ಟೊಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದಕ್ಕೆ ಈ ಆಡಿಯೋನೇ ಸಾಕ್ಷಿ. ಒಮ್ಮೆ ಕೇಳಿ. அவன் கொடுக்கற மென்டல் டார்ச்சர் என்னால தாங்க முடியல. உடல் ரீதியாவும் என்னால அவங்க கூட உண்மையாவே இருக்க முடியல. ரொம்ப டார்ச்சரா இருக்கு. டெய்லியும் கேக்குற எல்லாருமே ತಮಿಳ್ ಬರೋದಿದ್ರೆ ಒಂದು ಸ್ವಲ್ಪ ಸಾರಾಂಶ ವಿವರಿಸ್ತೀನಿ. ಅವಳು ಏನು ಹೇಳಿದ್ಲು ಅಂತ. ಅವಳು ಹೇಳ್ತಾಳೆ, ಅಮ್ಮ ನಾನು ನಿಮಗೆಲ್ಲ ಹೇಳ್ತಿರೋದು ಸುಳ್ಳಲ್ಲ, ನಾನು ಏನು ಕಷ್ಟ ಅನುಭವಿಸ್ತೀನಿ ಅಷ್ಟು ನಿಜ, ಆದರೆ ನೀವು ಯಾರು ನಂಬುತ್ತಿಲ್ಲ ಅಂತ. ನಮ್ಮನೆ ಹೆಣ್ಮಕ್ಳನ್ನ ನಾವು ಮದುವೆ ಮಾಡಿ ಕೊಡುವಾಗ ಒಂದು ಮಾತು ಹೇಳ್ತೀವಿ, ಇನ್ಮೇಲೆ ಅದು ನಿನ್ನ ಮನೆ ಅಂತ. ಒಳ್ಳೇದೇ, ಅದು ಒಳ್ಳೆ ಬುದ್ಧಿಯಿಂದನೇ ಹೇಳೋದು. ಆದರೆ ಅದರ ಜೊತೆಗೆ ಇನ್ನೊಂದು ಮಾತು ನಾವು ಸೇರಿಸ್ಬೇಕು. ಅಲ್ಲಿ ಏನಾದರೂ ನಿನಗೆ ಸಮಸ್ಯೆ ಆದರೆ ಈ ಮನೆ ಬಾಗಿಲು ಸದಾ ನಿನಗೆ ಓಪನ್ ಆಗಿರುತ್ತೆ. ನೀನು ನಮ್ಮನೆ ಮಗಳು, ಅವತ್ತು ನಮ್ಮನೆ ಮಗಳು, ಮದುವೆ ಮಾಡಿ ಕೊಟ್ಟ ಮೇಲೆನೂ ನಮ್ಮನೆಯೇ ಮಗಳಾಗಿರ್ತೀಯ, ಅದನ್ನು ಮರಿಬೇಡ ಅಂತ ಹೇಳಿ ಕಳಿಸ್ಬೇಕಾಗತ್ತೆ. ಯಾವಾಗ ತವ್ರ ಮನೆಯ ಬೆಂಬಲ ಸಮೇತ ಸಿಗೋದಿಲ್ವೋ ಆವಾಗಲೇ ಒಂದು ಹೆಣ್ಮಗು ಆ ರೀತಿಯ ನಿರ್ಧಾರಕ್ಕೆಲ್ಲ ಹೋಗೋದು. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ?